ಚಂದ್ರಬಾಬು ನಾಯ್ಡು ಕರೆಗೆ ಈಗ ಅಮಿತ್ ಶಾ ಅವರು ಕರೆದಿದ್ದಾರೆ ಅಂತಿದ್ದಾರೆ. ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸ. ಕಾರಣ ಆ ಕಡೆಗಿಂದ ಇನ್ನೊಂದು ಕಡೆಗೆ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ನವರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇರುವಂತ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ಈಗ ಅಮಿತ್ ಶಾ ಅವರು ಕೂಡ ಆ ಕಾಡಕ್ಕೆ ಇಳಿದಿದ್ದಾರೆ. 20 ವರ್ಷಗಳ ನಂತರ ಜೈಲಿಗೆ ಹೋಗಿ ಬಂದ್ರು ಕೂಡ ಚಂದ್ರಬಾಬು ನಾಯ್ಡು ಗೆದ್ದಿದ್ದಾರೆ. ಇಂಥವು ನಮ್ಮ ದೇಶದಲ್ಲಿ ಎಷ್ಟು ಕೇಸ್ಗಳಿಲ್ಲ, ಅವರೊಬ್ಬರೇನ. ಸೊ ಫಿನಿಕ್ಸ್ ನಂತೆ ಮೇಲೆದ್ದು ಬಂದಿದ್ದಾರೆ ಚಂದ್ರಬಾಬು ನಾಯ್ಡು ಅವರು. ಈಗ NDAಗೂ ಬೇಕು, INDIA ಒಕ್ಕೂಟಕ್ಕೂ ಕೂಡ ಬೇಕಾಗಿರುವಂತ ಆಂಧ್ರ ಪ್ರದೇಶದ ಮೂಲಗಳಿಂದ ಮಾಹಿತಿಗಳಿಂದ ಬರ್ತಾ ಇರೋ ಪ್ರಕಾರ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ, ನಾನು ಎಲ್ಲೂ ಹೋಗಲ್ಲ, ನಾನು ಇಂಡಿಯಾ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ ಅಂತ ಬರ್ತಾ ಇದೆ. ಓಕೆ, ನಾನೆಲ್ಲೂ ಹೋಗಲ್ಲ, ನಾನು ಅವ್ರ ಜೊತೆ ಇರ್ತೀನಿ ಅಂತ ಹೇಳ್ತಿದ್ದಾರೆ ಅಂತ. ದಟ್ ಅಪಿಯರ್ಸ್ ಟು ಬಿ ಎ ಗುಡ್ ನ್ಯೂಸ್ ಫಾರ್ ದೆಮ್. ಅವ್ರು ಆ ರೀತಿ ತೀರ್ಮಾನವನ್ನು ತೆಗೆದುಕೊಂಡರೆ. ಇಲ್ಲಿ ನಿತೀಶ್ ಕುಮಾರ್ ಗೊತ್ತಿಲ್ಲ ಏನಾಗತ್ತೆ ಅಂತ, ಬಟ್ ನಿತೀಶ್ ಕುಮಾರ್ಗೂ ಹೋಗಕ್ಕೆ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಅದೇನು ಅಂತಂದ್ರೆ ಅಗೇನ್ ಹಿ ವಿಲ್ ಹ್ಯಾವ್ ಟು ಗೋ ಅಂಡ್ ಜಾಯಿನ್ ಲಾಲು ಪ್ರಸಾದ್ ಯಾದವ್ ಅಂಡ್ ತೇಜಸ್ವಿ ಯಾದವ್ನ ಅಂತ. ಮತ್ತೆ ಅಲ್ಲೇ ಆಗುತ್ತೆ, ಮತ್ತೆ ಅದೇ ಪ್ರಾಬ್ಲಮ್ ಆಗತ್ತೆ ಅದು ಅಂತ ಒಂದು ಮಾತಿದ್ದಂಗಿದೆ. ಬಟ್ ನೋ ಐಡಿಯಾ ಅವರಿಬ್ಬರದು ಯಾವ ಬರೀ 16 ಸೀಟ್. ಈಗ 16 ಸೀಟ್ಗಳು TDP ಕಡೆಗೆ ಇರೋದು ಸರ್. ಈಗ 16 ಸೀಟ್ ಇದೆ. ಸೊ ಅವ್ರು ಆ ಕಡೆಗೆ ಹೋದ್ರೆ ಒಬ್ಬರೇ ಹೋದ್ರು ಏನ್ ಬೆನಿಫಿಟ್ ಆಗೋದಿಲ್ಲ. ಹೋದ್ರೆ ಎರಡೂ ಹೋಗ್ಬೇಕಾಗತ್ತೆ. ಹೋದ್ರೆ ಇಬ್ರು ಹೋಗ್ಬೇಕು, ಇಲ್ದಿದ್ರೆ ಪ್ರಯೋಜನ ಇಲ್ಲ. ಆಲ್ ರೈಟ್, ಇದಿಷ್ಟು ಈಗ ಬರ್ತಾ ಇರುವಂತಹ ಮಾಹಿತಿಗಳು. ಈಗ ಒಂದಂತೂ ನಿಜ, ನಾನು ಪದೇ ಪದೇ ಆಗ್ಲಿಂದ ಹೇಳ್ತಾ ಇದ್ದೀನಿ, ಅನ್ಲೆಸ್ ಬದಲಾವಣೆಗಳಾಗ್ತಾ ಇದ್ರೆ. ಮೀನ್ ವೈಲ್ ಬೆಂಗಳೂರು ಸೆಂಟ್ರಲ್ ಡಿಕ್ಲೇರ್ ಆಯ್ತು ಸರ್. ಇವಾಗ PC ಮೋಹನ್ ಅವ್ರು ಗೆದ್ರು ಸರ್. ಎಕ್ಸಾಕ್ಟ್ಲಿ ಗೆದ್ರು ಸರ್. ಮಹದೇವಪುರದಲ್ಲೇ ನೀವು ಅವಾಗಲೇ ಹೇಳ್ತಾ ಇದ್ರಲ್ಲ, 1,14,000 ಮತಗಳ ಲೀಡನ್ನ ಮಹದೇವಪುರ ಕೊಟ್ಟಿದೆ. ಹೌದು. ಈಗ ನಾನು ಜಸ್ಟ್ ನೋಡ್ಕೊಂಡು ಓಡ್ ಬಂದೆ ಆಚೆಗೆ. 1,14,000 ಮತಗಳನ್ನ ಲೀಡನ್ನ ಮಹದೇವಪುರ ಒಂದೇ ಕ್ಷೇತ್ರ ಕೊಟ್ಟಿದೆ. ಅದರ ಪರಿಣಾಮ PC ಮೋಹನ್ ಅಲ್ಲೂ ಗೆದ್ದಿರುವಂತದ್ದು ಸಾಧ್ಯ ಆಗಿದೆ ಅವ್ರ ಕೈಯಲ್ಲಿ. ಅದೇ ರೀತಿ ದ ಮೋಸ್ಟ್ ಕ್ಯೂರಿಯಸ್ ಥಿಂಗ್, ಈಗ ನನಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ರಾಜರಾಜೇಶ್ವರಿ 1,00,000 ವೋಟ್ ಲೀಡ್ ಕೊಟ್ಟಿದೆ. RR ನಗರ ಒಂದೇ 96,000 ಲೀಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸೌತ್ ರಾಜರಾಜೇಶ್ವರಿ ಉಳಿದಿದ್ದು ಸೇರಿದ್ರೆ ಡಾಕ್ಟರ್ ಲೀಡ್ 2 ಲಕ್ಷ ಕ್ರಾಸ್ ಆಗತ್ತೆ ಅಂತಾರೆ. ಫೈನಲ್ ರೌಂಡ್ ಫಿಗರ್ಸ್ ಅಲ್ಲಿ ಇನ್ನೂ ರೌಂಡ್ಸ್ ಗಳು ಇದಾವೆ. ಅಲ್ಲಿ ಫೈನಲ್ ರೌಂಡ್ ಅಲ್ಲಿ ಹೈಯೆಸ್ಟ್ ವೋಟರ್ಸ್ ಗಳು ಇರುವಂತ ಕ್ಷೇತ್ರನೂ ಅದೇ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಬಹಳ ಸರ್ಪ್ರೈಸಿಂಗ್ ಆಗಿದ್ದು ಬೆಂಗಳೂರು ಸೆಂಟ್ರಲ್. ಬಿಕಾಸ್ ಬೆಂಗಳೂರು ಸೆಂಟ್ರಲ್ ನಲ್ಲಿ ಕಂಟೆಸ್ಟ್ ಮಾಡಿದ್ದಂತ PC ಮೋಹನ್ ಲೆಕ್ಕಾಚಾರ ಏನಿತ್ತು, ನಾನು 30,000 ರಿಂದ 40,000 ಗೆಲ್ತೀನಿ ಅನ್ನೋದು ಚುನಾವಣಾ ನಂತರದಲ್ಲಿ ನನ್ನ ಜೊತೆ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ದೀನಿ. ಅವ್ರದ್ದು ಮಾರ್ಜಿನ್ ಇದ್ದಿದೆ ಅಷ್ಟು, ಅವರೇ ಹೇಳ್ತಿದ್ದಿದ್ದೆ ಅಷ್ಟು. ಓಕೆ, ಅರೌಂಡ್ 30,000-40,000 ಅಲ್ಲಿ ಗೆಲ್ತೀನಿ ರಂಗಣ್ಣ ನಾನು ಅಂತ. ಅದ್ರ ಮೇಲೆ ಗೆಲ್ಲಕ್ಕಾಗ್ಲಿಕ್ಕಿಲ್ಲ ನನಗೆ ಅಂತಿದ್ರು. ಅದು ಹಾಗೆ ಆದಂಗಿದೆ. ಬಟ್ ಅಮೇಝಿಂಗ್ ಸಪೋರ್ಟ್ ಅವ್ರಿಗೆ ಸಿಕ್ಕಿರೋದು ಮಹದೇವಪುರ, ವಿಚ್ ಇಸ್ ರೆಪ್ರೆಸೆಂಟೆಡ್ ಬೈ ಅರವಿಂದ್ ಲಿಂಬಾವಳಿ. ಕಂಗ್ರ್ಯಾಚುಲೇಷನ್ಸ್ ಟು ಹಿಮ್ ಆಕ್ಚುಲಿ ಹೇಳಬೇಕು ಅಂತಂದ್ರೆ. ಬಿಕಾಸ್ ಆ ರೀತಿ ಮತ ತಂದ್ಕೊಡೋದು ಲೀಡನ್ನ ಅಂತಂದ್ರೆ ಅಮೇಝಿಂಗ್ ಲೀಡ್ ಅದು. ದಟ್ ಈಸ್ ಅ ಡಿಫರೆಂಟ್ ಇಶ್ಯೂ. ಸೊ ಒಂದು ಕಾಂಗ್ರೆಸ್ ಮತ್ತೆ ಡಬಲ್ ಡಿಜಿಟ್ ಇಂದ ಸಿಂಗಲ್ ಡಿಜಿಟ್ಗೆ ಇಳಿದು ಬಿಡ್ತು ಒಂದೇ ಒಂದು ಕ್ಷೇತ್ರದಲ್ಲಿ. ಪರಿಣಾಮವಾಗಿ ಇನ್ನೊಂದು ಕ್ಷೇತ್ರನೂ BJP ಗೆಲ್ಬೋದಿತ್ತೇನೋ ಅಥವಾ ಕಾಂಗ್ರೆಸ್ ಗೆಲ್ಬೋದಿತ್ತೇನೋ. ಇಬ್ರು ಅವರವರ ಮಿಸ್ಟೇಕ್ ಇಂದ ಹಾಳು ಮಾಡ್ಕೊಂಡಿದ್ದಾರೆ, ಅದ್ರಲ್ಲಿ ಅನುಮಾನ ಇಲ್ಲ. ಕಾಂಗ್ರೆಸ್ಸು 2 ಕ್ಷೇತ್ರನ ತನ್ನದೇ ತಪ್ಪುಗಳಿಂದ ಕಳ್ಕೊಂಡಿರಬಹುದು ಮುಂದಿನ ದಿನದಲ್ಲಿ ಹೇಳೋಣ. BJPನೂ 2 ಕ್ಷೇತ್ರನ ತಂದೆ ತಪ್ಪಿಂದ ಕಳ್ಕೊಂಡಿರಬಹುದು ಮುಂದಿನ ದಿನದಲ್ಲಿ ನೋಡ್ಕೊಳ್ಳೋಣ.